ನಮಸ್ತೆ, ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಚಂದನ ಆಫೀಸ್ಗೆ ಹೋಗೋಕ್ಕೆ ಅಂತ ಮನೆಯಿಂದ ಹೊರಗಡೆ ಬರ್ತಾಳೆ. ಅಷ್ಟರೊಳಗಡೆ ಮಹಿ ಅದಕ್ಕೆ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಆ ಕಡೆ ಓಡೋಗ್ತಾನೆ. ಏನು ಮಹಿ ಅಂತ ಹೇಳಿದ್ದಕ್ಕೆ ಸರ್ಪ್ರೈಸ್ ಇರಿ ಅದಕ್ಕೆ ಅಂತ ಹೇಳ್ತಾನೆ. ಸರ್ಪ್ರೈಸಾ ಏನು ಅಂತ ಹೇಳಿದಾಗ ಸರ್ಪ್ರೈಸ್ ಅಂತ ಹೇಳಿದೆ ಅಲ್ವಾ, ಇರಿ ಅಂತ ಹೇಳಿಬಿಟ್ಟು ಪಟಾಕಿನ ಹತ್ತಿಸ್ತಾನೆ. ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ನಟರಾಜ್ ಅವರು ಪಟಾಕಿ ಹತ್ತಿಸಿದ್ದನ್ನು ನೋಡಿ ವಿಸಲ್ ಹಾಕ್ಕೊಂಡು ಅದ್ರ ಮುಂದೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಯಾಕೋ ಮಹಿ ಅಂತ ಹೇಳಿದಿಗೆ, ಅದಕ್ಕೆ ನೀವು ಫಸ್ಟ್ ಡೇ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀರಾ, ಇದೊಂದು ಮೆಮೊರಿಯಬಲ್ ಡೇ ಆಗಿರಬೇಕು ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಕಾತ್ಯಾಯಣಿ ಅಲ್ಲ, ಅರ್ಧ ರಾತ್ರಿಲಿ ಕೊಡೆ ಹಿಡಿಸ್ಕೊಂಡ್ರೆ ಹೀಗೆ ಮತ್ತೆ ಆಗೋದು, ಯಾಕೆ ಹಿಂಗೆ ಪಟಾಕಿ ಹೊಡಿತಾ ಇದ್ದಾರೆ ಅಂತ ಹೇಳುವಾಗ ನಟರಾಜ್ ಅವರು ನನ್ನ ಸೊಸೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅದಕ್ಕೆ ಅಂತ ನಟರಾಜ್ ಅವ್ರು ಹೇಳ್ತಾರೆ. ಅಲ್ಲ, ಸೊಸೆ ಕೆಲ್ಸಕ್ಕೆ ಹೋದರೆ ಯಾರಾದರೂ ಈ ಥರ ಪಟಾಕಿ ಹೊಡಿತಾರ? ಸಾವಿನ ಮನೆ ಮುಂದೆ ತಾನೇ ಈ ಥರ ಪಟಾಕಿ ಹೊಡೆಯೋದು ಅಂತ ಕಾತ್ಯಾಯಣಿ ರೇಗಿಸ್ತಾ ಇರ್ತಾಳೆ. ಅಷ್ಟರೊಳಗಡೆ ನಟರಾಜ್ ಅವ್ರಿಗೆ ಕಿಡಿ ತಾಗ್ಬಿಡುತ್ತಂತೆ. ಅದನ್ನು ನೋಡಿ ಕಾತ್ಯಾಯಣಿಗೆ ಇನ್ನೂ ಖುಷಿಯಾಗಿ ಇದೇ ಥರ ಮತ್ತೆ ಹಾಕೋದು ಐಶ್ವರ್ಯ ಬಂತು ಅಂತ ಅರ್ಧ ರಾತ್ರಿಲಿ ಕೊಡೆ ಹಿಡಿಸ್ಕೊಂಡ್ರೆ ಇದೇ ಥರ ಆಗೋದು ಅಂತ ಹೇಳಿದ್ದಕ್ಕೆ ಮುತ್ತು, ಮಹಿ ನೀನು ಈ ಥರ ಸರ್ಪ್ರೈಸ್ ಕೊಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೋ ಅಂತ ಹೇಳಿದಾಗ, ಈ ಬಿಡೋಣ ಉರ್ಕೊಳ್ಳೋರ ಮುಂದೆ ನಾವು ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೋಬೇಕು ತಾನೇ, ಅದು ಅಲ್ಲದೆ ಅದಕ್ಕೆ ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂದಮೇಲೆ ಇದನ್ನೆಲ್ಲ ನಾವು ಮಾಡಲೇಬೇಕಲ್ವ ಅಣ್ಣ ಅಂತ ಹೇಳ್ತಾರೆ. ನಟರಾಜ್ ಅವ್ರ ಕೈಗೆ ಕಿಡಿ ಬಂದಾಗ ಅದನ್ನು ಉರ್ಬೋದಕ್ಕೆ ಅಂತ ಅಂದ್ಬಿಟ್ಟು ಚಂದನ ಎಲ್ಲರೂ ಹತ್ರ ಬರ್ತಾರೆ. ಆಗ ಕಂಟಿ ಕಣಯ್ಯ ತಲೆ ಗಟ್ಟಿಯಾಗಿದೆ ಅಂತ ಬಂಡೆಕಲ್ಗೆ ಯಾರಾದರೂ ಹೋಗಿ ತಲೆನ ಕೆಚ್ಕೊಳಕ್ಕಾಗತ್ತಾ, ನೀನು ಹೋಗಿ ಅದ್ರ ಮುಂದೆನೇ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿಗೆ, ಬಿಡ್ರೋ ಏನೂ ಆಗಿಲ್ಲ, ನನಗೆ ಏನೂ ಆಗಿಲ್ಲ ಬಿಡ್ರೋ ಅಂತ ಅಂದ್ಬಿಟ್ಟು ಸಂತೋಷನ ಪಡ್ತಾ ಇರ್ತಾರೆ. ಸರಿ ಆಯಿತು ಹೊರಡೋಣ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಹೊರಡೋಣ ಅಂತ ಹರಿ ಚಂದನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನದ ಹತ್ರ ನಿಂತ್ಕೊಂಡು ಚಂದನ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಹರಿನೂ ಕಣ್ಮುಚ್ಕೊಂಡು ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಆ ಕಡೆ ಬೇರೆ ಯಾರಿಗೋ ಪುರೋಹಿತರು ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಅದು ಅವ್ನ ಕಿವಿ ಬೀಳುತ್ತೆ. ಕಂಡುಬಿಟ್ಟು ನೋಡಿದ್ರೆ ಅಲ್ಲಿ ಯಾರಿಗೋ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅದೇ ಇದರಲ್ಲಿ ಅವನು ಗುಂಗಲ್ಲಿ ನಿಂತ್ಕೊಂಡಿರ್ತಾನೆ. ಚಂದನದ್ದು ನಮಸ್ತೆ ಮಾಡಿ ಆಗತ್ತಂತೆ. ಹರಿ ಹೋಗೋಣವಾ ಅಂತ ಹೇಳಿದಕ್ಕೆ ಅವನು ಸುಮ್ಮನೆ ಹಾಗೆ ನಿಂತಿರ್ತಾನೆ. ಏನಾಯಿತು ಹೋಗೋಣವಾ ಅಂತ ಹೇಳಿದಕ್ಕೆ, ಹಾಂ ಹೋಗೋಣ, ಅಲ್ಲಿ ನೋಡ್ರಿ ಅವರಿಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಅಲ್ವಾ ಅಂತ ಹೇಳಿದ್ಕೆ, ನೀವು ಆದಷ್ಟು ಬೇಗ ಮದುವೆ ಆಗಿ ನಿಮಗೂ ಅದೇ ಥರದ್ದು ಒಂದು ಮುದ್ದಾದ ಜೋಡಿ ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ, ಒಂದ್ಸಲ ಮದುವೆ ಆಗಿದ್ದೀನಿ, ಇನ್ನೊಂದ್ಸಲ ಮದುವೆ ಆದರೆ ದೇವ್ರ ಮೆಚ್ತಾನ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಏನಂದ್ರಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಕ್ಕೆ, ಅಲ್ಲ ರೀ ಅದು ರಿಜಿಸ್ಟ್ರ್ ಮ್ಯಾರೇಜ್ ಆಗಿದ್ದೀವಿ ಅಲ್ವಾ, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು, ಈಗ ನಾನು ಇನ್ನೊಂದು ಮದುವೆ ಆದರೆ ದೇವ್ರು ಒಪ್ತಾನ ಅಂತ ಹೇಳಿದಕ್ಕೆ, ಇದೆಲ್ಲ ಜಾಸ್ತಿ ಆಯಿತು ನಡೀರಿ ಹೋಗೋಣ ಅಂತ ಹೇಳಿದಾಗ ಸರಿ ಬನ್ನಿ ಅಂತ ಹೇಳ್ತಾರೆ. ಸರಿ ದೇವಸ್ಥಾನಕ್ಕೆ ಬಂದ ಮೇಲೆ ಹಾಗೇನೇ ಹೋಗಬಾರ್ದು, ಒಂದೆರಡು ನಿಮಿಷ ಕೂತಿದ್ದು ಹೋಗೋಣ ಬನ್ನಿ ಅಂತ ಚಂದನ ಬಂದು ಕೂತ್ಕೊತಾಳೆ. ಅಲ್ಲ ಇದೆಲ್ಲ ಗೊತ್ತಿದೆ, ಆದರೆ ತಾಳಿ ಕಟ್ಟಿದ ಮೇಲೆ ನಾನು ಒಬ್ಬರಿಗೆ ಹೆಂಡತಿ ಅನ್ನೋದನ್ನೇ ಮರ್ತಿದ್ದಾರಲ್ಲ ಇವರು, ಅದು ಮಾತ್ರ ಅರ್ಥ ಆಗಲ್ವಾ ಅಂತ ಹರಿ ಬೇಜಾರು ಮಾಡಿಕೊಂಡು ಬಂದು ಪಕ್ಕದಲ್ಲಿ ಕೂತ್ಕೊತಾನೆ. ನೀವು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ ಅಂತ ಹೇಳ್ತಾನೆ. ಓಕೆ ಗಿಫ್ಟಾ ಅಂತ ಹೇಳಿದಾಗ, ಹಾಂ ಹೌದು, ಆದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳಿ ಬೇರೆ ತಂದು ಕೊಡ್ತೀನಿ, ಆದರೆ ಬೇಡ ಅಂತ ಮಾತ್ರ ಹೇಳಬಾರ್ದು ಅಂತ ಹರಿ ಹೇಳಿದ್ದಕ್ಕೆ, ಸರಿ ಆಯಿತು ಕೊಡಿ, ನಾನು ಯಾಕೆ ಬೇಡ ಅನ್ಲಿ ಅಂತ ಹೇಳ್ತಾಳೆ. ಅದು ಸರಿ ಆಯಿತು ಅಂತ ಗಿಫ್ಟನ್ನ ತೆಗೆದುಕೊಟ್ಟಾಗ, ಇದೇನು ರೀ ಇದೆ ಈ ಬಾಕ್ಸಲ್ಲಿ ಅಂತ ಚಂದನ ಕೇಳಿದಕ್ಕೆ, ಹಾಂ ಇಡ್ಲಿ ಸಾಂಬಾರು ಅಂತ ಹರಿ ಹೇಳ್ತಾನೆ. ಏನಂದ್ರಿ ಅಂತ ಹೇಳಿದಕ್ಕೆ, ಮತ್ತು ಇನ್ನೇನು ರೀ ಬಾಕ್ಸ್ ಅಷ್ಟು ಚೆನ್ನಾಗಿದೆ, ಬಾಕ್ಸ್ ಕೊಟ್ಟಿದ್ದೀನಿ, ನೀವು ನೋಡಿದ್ರೆ ಇಡ್ಲಿ ಏನಿದೆ ಅಂತ ಕೇಳ್ತಿರಲ್ಲ, ಓಪನ್ ಮಾಡಿ ನೋಡಿದ್ರೆ ತಾನೇ ಗೊತ್ತಾಗೋದು, ಓಪನ್ ಮಾಡಿ ನೋಡಿ ಅಂತ ಹೇಳಿದಾಗ ಚಂದನ ಅದನ್ನು ಓಪನ್ ಮಾಡ್ತಾಳೆ. ಅದನ್ನು ಓಪನ್ ಮಾಡಿದ ತಕ್ಷಣ ಅವಳಿಗೆ ತುಂಬಾ ಸರ್ಪ್ರೈಸ್ ಆಗುತ್ತೆ. ವಾಚ್ ಆಗಿರುತ್ತೆ, ಅದನ್ನು ನೋಡಿ ತುಂಬಾ ಖುಷಿಪಟ್ಟು ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ನಿಜವಾಗ್ಲೂ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಬೇರೆ ತಂದ್ರಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ನಿಜವಾಗ್ಲೂ ನನಗೆ ಈ ಥರ ವಾಚ್ಗಳಂದರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿದೆ ಅಂತ ಕೈ ಕಟ್ಕೊತಾಳೆ. ಕೈ ಕಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹರಿ ಹೇಳಿದಕ್ಕೆ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ರೀ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹರಿ ಹೇಳ್ತಾನೆ. ಥ್ಯಾಂಕ್ ಯು ಅಂತ ಚಂದನ ಹೇಳಿ, ಸರಿ ಆಯ್ತು ಇನ್ನು ಮುಂದೆ ನನ್ನ ಟೈಮ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಹಾಗಾದರೆ ಇಷ್ಟು ದಿನ ನಾನಿದ್ನಲ್ಲ ನಿಮ್ಮ ಲೈಫಲ್ಲಿ, ಅದಕ್ಕೆ ಟೈಮ್ ಚೆನ್ನಾಗಿರ್ಲಿಲ್ವೇನೋ, ನಿಮ್ಮ ಟೈಮ್ ಚೆನ್ನಾಗಿಲ್ಲದೆ ಇರೋ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟನೇನೋ ಅಂತ ಹೇಳಿದ್ದಕ್ಕೆ, ತುಂಬ ಓವರಾಗೆಲ್ಲ ಮಾತಾಡಬೇಡಿ, ಆ ಥರ ಏನೂ ಇಲ್ಲ, ಬನ್ನಿ ಆಫೀಸಿಗೆ ಟೈಮ್ ಆಯಿತು ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೀದಾ ಬಂದು ಕಂಪ್ನಿ ಹತ್ರ ಡ್ರಾಪ್ ಮಾಡ್ತಾನೆ. ಕಂಪ್ನಿ ಒಳಗಡೆ ಬರ್ತಾಳೆ. ಅಲ್ಲಿ ಮಾನಸ ಎದುರುಗಡೆ ಬಂದು, ಹಾಯ್ ಚಂದನ, ಇವತ್ತು ನಿಮ್ಮ ಜಾಯ್ನಿಂಗ್ ಅಲ್ವಾ ಅಂತ ಕೇಳಿದ್ದಕ್ಕೆ, ಹೌದು ಅಂತ ಹೇಳ್ತಾಳೆ.
ಸರಿ ಆಯಿತು ಬನ್ನಿ ನಾನು ನಿಮ್ಮ ಕ್ಯಾಬಿನೆಟ್ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೋರಿಸ್ಬಿಟ್ಟು ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಸರ್ಪ್ರೈಸಾ ಏನು ಅಂತ ಹೇಳಿದಾಗ ಬನ್ನಿ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರ ಆಫೀಸ್ ಬಾಸ್ ಬರ್ತಾರೆ. ನೋಡಿ ನಿಮಗೆ ವೆಲ್ಕಮ್ ಮಾಡೋದಕ್ಕೆ ಒಂದು ಕೇಕ್ ಕಟ್ಟಿಂಗ್ ಇದೆ ಅಂತ ಹೇಳಿದಾಗ, ಸರ್ ಇದೆಲ್ಲ ಯಾಕೆ ಅಂತ ಹೇಳಿದ್ದಕ್ಕೆ, ಹೊಸ ಜಾಯ್ನರ್ಸ್ಗೆ ನಾವು ಯಾವಾಗಲೂ ಒಂದು ಗ್ರ್ಯಾಂಡ್ ಎಂಟ್ರಿನ ಕೊಡ್ತೀವಿ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಜೀವನ್ ಬಾಸ್ ಬರ್ತಾರೆ. ಇವರೇ ನೋಡಿ ಜೀವನ್ ಅಂತ ಹೊಸ ಬಾಸ್, ನಿಮಗೆ ಇದು ಮೇನ್ ಬಾಸ್ ಅಂತ ಮಾನಸ ಹೇಳ್ತಾಳೆ. ಓ ಹೌದಾ ಅಂತ ಹೇಳುವಾಗ ಜೀವನ್ ಹತ್ರ ಇನ್ನೊಬ್ರು ಬಾಸ್ ಕೇಳ್ತಾರೆ, ಹೇಗಾಯಿತು ಬ್ರೋ ಮೀಟಿಂಗ್ ಅಂತ. ವಾವ್ ತುಂಬಾ ಚೆನ್ನಾಗಾಯಿತು, ನಾನು ಮೀಟಿಂಗ್ನ ಅಟೆಂಡ್ ಮಾಡಿದ್ಮೇಲೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಬಂದು ಅವರು ಚಂದನನ್ನು ಮೀಟ್ ಮಾಡ್ತಾರೆ. ನಾನು ಜೀವನ್ ಅಂತ, ಹೆಲೋ ಸರ್ ಅಂತ. ಅವಳು ಶೇಕ್ ಹ್ಯಾಂಡ್ ಮಾಡ್ತಾಳೆ. ಸರಿ ಕೇಕ್ ಕಟಿಂಗ್ ಎಲ್ಲ ಆಗುತ್ತೆ. ಎಲ್ಲರಿಗೂ ಕೇಕ್ ತಿನ್ಸಾದ್ಮೇಲೆ ಮಾನಸ ಎಲ್ಲರನ್ನೂ ಒಬ್ಬೊಬ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಸರಿ ಆಯಿತು, ನೀವು ಕೆಲಸ ಮಾಡೋ ಜಾಗನ, ನೀವು ಕೂತ್ಕೊಳ್ಳೋ ಜಾಗನ ತೋರಿಸ್ತೀನಿ ಬನ್ನಿ ಅಂತ ಮಾನಸ ಕರ್ಕೊಂಡು ಬರ್ತಾಳೆ. ಅಲ್ಲಿ ಜಾಗನ ತೋರಿಸಿ, ನೋಡಿ ನಿಮಗೆ ಇಲ್ಲಿ ಇಷ್ಟ ಆದರೆ ನೀವು ಇಲ್ಲಿ ಕೂತ್ಕೋಬೋದು, ಇಲ್ಲ ಅಂದರೆ ಬೇರೆ ಎಲ್ಲಾದರೂ ಕೂತ್ಕೋಬೋದು, ನಿಮಗೆ ಇದು ಇಷ್ಟ ಆಯಿತಾ, ನೀವು ಇಲ್ಲೇ ಕೂತ್ಕೊತೀರಾ ಅಂತ ಹೇಳಿದ್ದಕ್ಕೆ, ಹಾಂ ನನಗೆ ಇಲ್ಲೇ ಇಷ್ಟ ಆಯಿತು, ನಾನು ಇಲ್ಲೇ ಕೂತ್ಕೊತೀನಿ ಅಂತ ಚಂದನ ಹೇಳ್ತಾಳೆ. ಚಂದನ ಕೂತ್ಕೊಂಡಾದ್ಮೇಲೆ, ನೋಡಿ ಇದು ನಿಮ್ಮ ಕಂಪ್ಯೂಟರು, ಇದೇನೇ ನಿಮ್ಮ ಪ್ಲೇಸ್ ಅಂತ ಹೇಳ್ತಾಳೆ ಮಾನಸ. ಸರಿ ಆಯಿತು ಅಂತ ಹೇಳುವಾಗ ಚಂದನ ವರ್ಕ್ನ ಶುರು ಮಾಡ್ತಾ ಇರ್ತಾಳೆ. ಆಗ ನಿಮಗೆ ಪಾಸ್ವರ್ಡ್ ಎಲ್ಲ ಸಿಕ್ಕಿಂತ ಓಪನ್ ಆಯಿತಾ ಅಂತ ಹೇಳಿದ್ದಕ್ಕೆ, ಹಾಂ ಸಿಕ್ತು, ಬಟ್ ಆ್ಯಕ್ಸಸ್ ಕೇಳ್ತಾ ಇದೆ ಅಂತ ಹೇಳಿದ್ದಕ್ಕೆ, ಕಂಪ್ನಿ ಸಾಫ್ಟ್ವೇರ್ನ ಅಪ್ಲೋಡ್ ಮಾಡಿಕೊಂಡ್ರೆ ಎಲ್ಲವುದು ಸರಿ ಹೋಗುತ್ತೆ, ಇನ್ನು ಮುಂದೆ ಪಾಸ್ವರ್ಡ್ನ ನೆನಪಿಟ್ಕೊಂಡಿರಿ, ಒಂದು ಸಲ ಇನ್ಸ್ಟಾಲ್ ಆದರೆ ಸಾಕು, ಒಂದು ಸಲ ಲಾಗಿನ್ ಆದರೆ ಮತ್ತೆ ಎಲ್ಲವುದು ನಿಮಗೆ ಅಲ್ಲೇ ಪ್ರಾಜೆಕ್ಟ್ಗಳು ಸಿಗುತ್ತೆ ಅಂತ ಹೇಳ್ತಾಳೆ. ಸರಿ ಆಯಿತು, ನನ್ನ ಪ್ರಾಜೆಕ್ಟ್ನ ನೀವು ಕೇಳಲ್ವಾ, ನಾನೊಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ದೀನಿ ತೋರಿಸ್ಲಾ ಅಂತ ಹೇಳಿದ್ದಕ್ಕೆ, ಖಂಡಿತ ತೋರಿಸಿ ಅಂತ ಹೇಳ್ತಾಳೆ ಚಂದನ. ಅದಕ್ಕೆ, ಅಲ್ಲ ನನ್ನ ಪ್ರಾಜೆಕ್ಟ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ಚಿಕ್ಕ ಪ್ರಾಜೆಕ್ಟ್ ಅಂತ ಹೇಳಿದಾಗ ಯಾರಿಗೇ ಆಗಲಿ ಅದು ಚಿಕ್ಕ ಪ್ರಾಜೆಕ್ಟ್ ಆದ್ರೂ ಅವ್ರು ಮಾಡಿರೋ ಪ್ರಾಜೆಕ್ಟು ಅವ್ರಿಗೆ ತುಂಬಾ ದೊಡ್ಡದಾಗಿರುತ್ತೆ. ಯಾಕೆ ಅಂದರೆ ಅವರು ಅದಕ್ಕೆ ಎಷ್ಟು ಎಫರ್ಟ್ ಆಗಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ತೋರಿಸಿ ಅಂತ ಹೇಳಿದಾಗ, ಬನ್ನಿ ತೋರಿಸ್ತೀನಿ ಅಂತ ಮಾನಸ ಕರ್ಕೊಂಡೋಗಿ ಅವಳ ಪ್ರಾಜೆಕ್ಟ್ನ ತೋರಿಸ್ತಾಳೆ. ಅಷ್ಟರೊಳಗಡೆ ಆಫೀಸ್ ಕಡೆಯಿಂದ ಅಲ್ಲಿ ಬಾಸು, ಮಾನಸ ಅವರೇ ಬನ್ನಿ ಒಳಗಡೆ ಅಂತ ಕರೀತಾರೆ. ಅದಕ್ಕೆ ಒಂದು ನಿಮಿಷ ಬರ್ತೀನಿ ಅಂತ ಮಾನಸ ಅಲ್ಲಿಂದ ಎದ್ದೋಗ್ತಾಳೆ. ಇಲ್ಲಿ ಚಂದನ ವರ್ಕ್ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಮಹಿ ಕಾಲ್ ಮಾಡ್ತಾನೆ. ಮಹಿ ಕಾಲ್ ಮಾಡ್ತಾ ಇದ್ದಾನೆ ಅಂತ ರಿಸೀವ್ ಮಾಡ್ಕೊಂಡು, ಹಲೋ ಮಹಿ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಆಫೀಸ್ ಹೇಗಿದೆ, ಅದಕ್ಕೆ ಚೆನ್ನಾಗಿದೆಯಾ ಅಂತ ಹೇಳಿದಾಗ, ಹಾಂ ಮಹಿ ತುಂಬಾ ಚೆನ್ನಾಗಿದೆ, ಹೊಸ ಲ್ಯಾಪ್ಟಾಪ್, ಹೊಸ ಚೇರ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಹಾಗಾದರೆ ಒಂದು ಗಾಡಿನೂ ಕೇಳಿಬಿಡಿ ಅದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಇರು ಮಹಿ, ಅಣ್ಣನೂ ಕಾಲ್ ಮಾಡ್ತಾ ಇದ್ದಾರೆ, ಕಾನ್ಫರೆನ್ಸ್ ಹಾಕ್ತೀನಿ ಅಂತ ಕಾನ್ಫರೆನ್ಸ್ ಹಾಕ್ತಾಳೆ. ಈ ಕಡೆ ಮುತ್ತು, ಹಲೋ ಚಂದನ ಹೇಗಿದೆಯಮ್ಮ, ವರ್ಕೆಲ್ಲ ಓಕೆನಾ, ನಾನು ಏನಾರು ತೊಂದರೆ ಮಾಡೋದಾ ನಿನಗೆ ಅಂತ ಹೇಳಿದಕ್ಕೆ, ಇಲ್ಲ ಅಣ್ಣ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಅಂತ ಹೇಳಿದಾಗ, ಹೇಗಿದೆ ಅಂತ ಹೇಳಬೇಕಾದ್ರೆ, ಮಹಿನೂ ಕಾನ್ಫರೆನ್ಸಲ್ಲೇ ಇದ್ದಾನೆ, ಮಾತಾಡಿ ಅಣ್ಣ ಅಂತ ಹೇಳಿದಾಗ, ಅದಕ್ಕೆ ನೀವು ಸೂಪರ್, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಎಲ್ಲ ಸಕ್ಸಸ್ಸೇ ಆಗುತ್ತೆ, ವೆಯ್ಟ್ ಮಾಡಿದ್ರೂ ಏನು ತೊಂದರೆ ಇಲ್ಲ, ಅದರಲ್ಲಿ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ ನೋಡಿ, ನೀವು ಎಕ್ಸಾಂಪಲ್ ಆಗಿಬಿಡ್ರಿ ಅಂತ ಮಹಿ ಹೇಳ್ತಾನೆ. ಹಾಗೆ ನಾನು ಹೇಳಿದ್ರ ಬಗ್ಗೆ ಕೇಳಿ, ಅದಕ್ಕೆ ಒಂದು ಗಾಡಿ ಕೇಳಿ ಅಷ್ಟೆಲ್ಲ ಕೊಟ್ಟಮೇಲೆ ಒಂದು ಗಾಡಿನೂ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಮಹಿ ಅದನ್ನೆಲ್ಲ ನಾವೇ ತೊಗೋಬೇಕು ಅಂತ ಹೇಳಿದಾಗ, ಮುತ್ತು, ಅಲ್ಲ ಕಣೋ, ಅವ್ರು ಕೆಲಸ ಕೊಟ್ಟು ಸಂಬಳ ಕೊಡೋದು ಅಲ್ಲದೆ ಗಾಡಿ ಬೇರೆ ಕೊಡ್ತಾರೆ, ಅದನ್ನೆಲ್ಲ ನಾವೇ ತೊಗೋಬೇಕು, ನೀನು ಬೇಕಾದ್ರೆ ನಿಮ್ಮ ಬಾಸ್ ಹತ್ರ ಕೇಳ್ಕೊಳ್ಳುವಂತೆ, ನೀನು ಕೆಲಸಕ್ಕೆ ಹೋಗುವಾಗ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಅದಕ್ಕೆ ಹೇಗಿದೆಯಮ್ಮ ಕೆಲಸ ಅಂತ ಹೇಳಿದಾಗ, ಹಾಂ ಅಣ್ಣ ಇವಾಗೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ದು, ನನ್ನ ಜಾಯ್ನಿಂಗ್ಗೆ ಅಂತ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಅಂತ ಹೇಳಿದ್ದಕ್ಕೆ, ಹಾಗಾದರೆ ನಾನು ನಾಳೆ ನಿನಗೆ ಮೀಟ್ ಮಾಡಿಕೊಡ್ತೀನಮ್ಮ, ಮಾಡ್ಕೊಡ್ತೀನಿ, ಅದನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಕೊಡು ಅಂತ ಹೇಳಿದ್ದಕ್ಕೆ ಮಹಿ, ಇದೇನಣ್ಣ ಎಲ್ಲರೂ ಕಂಪ್ನಿ ಜಾಯ್ನ್ ಆಗಿದ್ದೀವಿ ಅಂತ ಸ್ವೀಟ್ ಕೊಡ್ತಾರೆ, ನೀನು ನೋಡಿದ್ರೆ ಮಾಡ್ಕೊಡ್ತೀನಿ ಅಂತೀಯಲ್ಲ ಅಂತ ಹೇಳಿದಾಗ, ಅದೇ ಕಣೋ ಮೀಟನೇ ಮಾಡಿಕೊಡೋದು ಅಂತ ಹೇಳಿದ್ದಕ್ಕೆ, ಅಣ್ಣ ಇಂಗ್ಲೀಷಲ್ಲಿ ಮೀಟ ಅಂತ ಅಂದರೆ ನಾನ್ ವೆಜ್ ಅಂತ ಅಣ್ಣ ಅಂತ ಹೇಳಿದಾಗ ಚಂದನ, ಅಯ್ಯೋ ಮಹಿ ಅವರು ಹೇಳ್ತಾ ಇರೋದು ಮೀಟ ಹಿಂದಿನಲ್ಲಿ ಅಂದರೆ ಸ್ವೀಟ್ ಅಂತ ಹೇಳಿದ್ದಕ್ಕೆ, ಅಣ್ಣ ಇದೇನಣ್ಣ ನಮಗೆ ಗೊತ್ತಿಲ್ದಂಗೆ ಏನೋ ಹೊಸ ಭಾಷೆ ಎಲ್ಲ ಕಲಿತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಹಾಗೇನಿಲ್ಲ ಕಣೋ, ಇಲ್ಲಿ ಅಮಿತ್ ಭಾಯ್ ಹತ್ರ ಮಾತಾಡಿ ಅದು ಅಭ್ಯಾಸ ಆಗಿದೆ ಅಂತ ಹೇಳುವಾಗ, ಸರಿ ಆಯಿತು ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ ಅಂತ 3 ಜನ ಫೋನ್ನ ಕಟ್ ಮಾಡ್ತಾರೆ. ಅದಾದಮೇಲೆ ವರ್ಕ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಮಾನಸ ಬಂದು ಟೀ ಬ್ರೇಕ್ ಅಂತ ಚಂದನನ್ನು ಹೊರಗಡೆ ಕರ್ಕೊಂಡು ಬರ್ತಾಳೆ. ಚಂದನ ಆ ಪ್ಲೇಸಿಗೆ ಬಂದು, ನನಗೆ ಈ ಥರ ಓಪನ್ ಪ್ಲೇಸ್ ಅಂದರೆ ತುಂಬಾ ಇಷ್ಟ ಆಗುತ್ತಾ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ, ಮಾನಸ ಕೂಡ ನನಗೂ ಈ ಲೊಕೇಶನ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಇಬ್ಬರು ಟೀ ಕುಡಿತಾ ಇರ್ತಾರೆ. ಅಷ್ಟರೊಳಗಡೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಿದ್ದನ್ನು ನೋಡಿ 1 ನಿಮಿಷ ಅಂತ ಹೇಳಿ
ಹರಿ ಫೋನ್ ಅಲ್ವಾ ಅಟೆಂಡ್ ಮಾಡಿ ಈ ಕಡೆ ಬರ್ತಾಳೆ. ಈ ಕಡೆ ಹರಿ ನಮ್ಮ ಹುಡುಗಿ ಏನು ಮಾಡ್ತಾ ಇರ್ಬೋದು, ಇವಾಗ ಫ್ರೀ ಇರ್ಬೋದಾ ಬಿಸಿ ಇರ್ಬೋದಾ, ಫೋನ್ ಮಾಡೇ ಬಿಡೋಣ ಅಂತ ಫೋನ್ ಮಾಡಿರ್ತಾನೆ. ಹಲೋ ಹರಿ ಹೇಳಿ ಅಂತ ಹೇಳಿದ್ದಕ್ಕೆ, ಹೇಗಿದೆ ರೀ ವರ್ಕು, ಚೆನ್ನಾಗಿದೆಯಾ, ಏನು ಮಾಡ್ತಾ ಇದ್ರಿ, ಬ್ಯುಸಿನಾ ಅಂತ ಹೇಳಿದ್ದಕ್ಕೆ, ಇಲ್ಲ ಹರಿ ಇವಾಗಷ್ಟೇ ಫಾರ್ಮಾಲಿಟೀಸ್ ಎಲ್ಲ ಮುಗೀತು, ಈಗ ಟೀ ಕುಡಿಯೋಕ್ಕೆ ಬಂದಿದ್ದೆ, ಟೀ ಬ್ರೇಕ್ ಅಂತ ಹೇಳಿದ್ದಕ್ಕೆ, ವಾವ್ ಸೂಪರ್, ಹಾಗಾದರೆ ನಂಗೆ ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ದೀನಿ ಅಂದಂಗಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಹಾಂ ಹೌದು ಅಂತ ಹೇಳಬೇಕಾದ್ರೆ, ಸರಿ ಸಂಜೆ ಎಷ್ಟೊತ್ತಿಗೆ ಆಫೀಸ್ ಮುಗಿಯುತ್ತೆ ಹೇಳಿ, ನಾನು ಬರ್ತೀನಿ ಅಂತ ಹರಿ ಹೇಳಿದ್ದಕ್ಕೆ, ಇಲ್ಲ ನೀವು ಬರಬೇಡಿ ನಾನೇ ಬರ್ತಿಂತೀನಿ, ನನಗೆ ರೂಟ್ ಗೊತ್ತಿದೆ ಅಂತ ಹೇಳಿದಾಗ, ಇಲ್ಲ ಮೊದಲನೇ ದಿನ ಅಲ್ವಾ ಅದಕ್ಕೋಸ್ಕರ ನಿಮ್ಗೆ ರೂಟ್ ಗೊತ್ತಾಗುತ್ತೋ ಇಲ್ವೋ, ನಾನೇ ಬರ್ತೀನಿ ಹೇಳಿ ಪರವಾಗಿಲ್ಲ, ನಿಮ್ಗೆ ರೂಟ್ ಗೊತ್ತಾಗಲ್ಲ ಅಂತ ಹೇಳಿದ್ದಕ್ಕೆ ಚಂದನ, ನನಗೆ ರೂಟ್ ಎಲ್ಲ ಚೆನ್ನಾಗೇ ಗೊತ್ತಿದೆ, ನಾನೇ ಬರ್ತೀನಿ, ನೀವು ಏನಾದರೂ ಸಂಜೆ ಬಂದು ಇಲ್ಲಿದ್ದರೆ ನಾನಂತೂ ನಿಮ್ಮ ಜೊತೆ ಮಾತಾಡಲ್ಲ ಅಷ್ಟೇ ಅಂತ ಹೇಳಿದ್ದಕ್ಕೆ, ಸರಿ ಸರಿ ಆಯಿತು ನಾನೇನು ಬರಲ್ಲ ಬಿಡಿ, ಹುಷಾರಾಗಿ ಬನ್ನಿ, ಬಸ್ಸೋ ಆಟೋನೋ ಯಾವುದ್ರಲ್ಲಾದರೂ ಬನ್ನಿ, ಏನಾದರೂ ರೂಟ್ ಗೊತ್ತಾಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ ಅಂತ ಹರಿ ಹೇಳ್ತಾನೆ. ಸರಿ ಆಯಿತು ಅಂತ ಚಂದನ ಫೋನ್ನ ಕಟ್ ಮಾಡಿ ಮಾನಸ ಹತ್ರ ಹೋಗಿ ಕೂತ್ಕೊತಾಳೆ. ಆಗ ಯಾರು ಮನೆಯಿಂದ ಫೋನ್ ಮಾಡಿದ್ದ ಅಂತ ಮಾನಸ ಕೇಳಿದ್ದಕ್ಕೆ, ಹೌದು ಅಂತ ಚಂದನ ಹೇಳ್ತಾಳೆ. ಯಾರು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಎಲ್ಲ ಇದ್ದೀರಾ ಅಂತ ಕೇಳಿದಾಗ ಚಂದನ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಾನೆ, ನಾನು ಅಪ್ಪ ಅಮ್ಮ ಮತ್ತು ಅಣ್ಣ ಅತ್ತಿಗೆ ಒಂದು ಚಿಕ್ಕ ಪಾಪು ಇದ್ದೀವಿ 5 ಜನ ಅಂತ ಹೇಳ್ತಾಳೆ. ಓ ಹೌದಾ, ನಿಮ್ಗೆ ಹಾಗಾದರೆ ಮದುವೆ ಆಗಿಲ್ವಾ ಅಂತ ಅವಳು ಕೇಳಿದ್ದಕ್ಕೆ, ಇಲ್ಲ ಅಂತ ಚಂದನ ಮುಜುಗರದಿಂದ ಹೇಳ್ತಾಳೆ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಊರು ಯಾವುದು ಅಂತ ಕೇಳಿದ್ದಕ್ಕೆ, ಚಿಕ್ಕಮಂಗ್ಳೂರು ಅಂತ ಹೇಳ್ತಾಳೆ. ಹಾಗಾದರೆ ನೀವು ಬೆಂಗಳೂರಲ್ಲಿ ಯಾರ ಜೊತೆಗಿದ್ದೀರಾ ಅಂತ ಹೇಳಿದ್ದಕ್ಕೆ, ಅವಳು ನಮ್ಮ ರಿಲೇಟಿವ್ ಮನೆಯಲ್ಲಿ ಇದ್ದೀವಿ ಅಂತ ಮಾನಸಂಗೆ ಚಂದನ ಹೇಳ್ತಾಳೆ. ಅವಳಿಗೆ ಒಂಥರ ಆಗ್ತಾ ಇರುತ್ತೆ, ಬಟ್ ಏನು ಮಾಡೋಕ್ಕೆ ಚಾನ್ಸ್ ಇಲ್ಲ. ಚಂದನ ಮಾನಸ ಹತ್ರ ಸುಳ್ಳು ಹೇಳ್ತಾಳೆ. ಆಗ ಮಾನಸ, ಹೌದು ನೀವು ಈಗಷ್ಟೇ ಕಾಲೇಜ್ ಮುಗಿಸಿ ಫ್ರೆಶರ್, ಇವಾಗ ತಾನೇ ಜಾಯ್ನ್ ಆಗಿದ್ದೀರಾ ಅನ್ನೋ ಥರನೇ ಇದ್ದೀರಾ ಅಲ್ವಾ ಅಂತ ಹೇಳಿದಕ್ಕೆ, ಹಾಂ ಅಂತ ಹೇಳ್ತಾರೆ. ಸರಿ ನನ್ನ ಬಗ್ಗೆ ಏನು ಕೇಳಲ್ವಾ ಅಂತ ಹೇಳಿದಾಗ, ನಿಮ್ಮ ಬಗ್ಗೆ ಹೇಳಿ ಸಾರಿ ಅಂತ ಹೇಳಿದ್ದಕ್ಕೆ, ನನ್ನ ಊರು ಮಡಿಕೇರಿ, ನನ್ನ ಅಪ್ಪ ಅಮ್ಮ ಅಣ್ಣ ಇದ್ದಾರೆ ಅಂತ ಹೇಳ್ತಾಳೆ. ಸರಿ ಆಯಿತು ನಾನು ಇಲ್ಲಿ ಪಿ ಜಿನಲ್ಲಿದ್ದೀನಿ ಅಂತ ಹೇಳಿ ಇಬ್ರದ್ದು ಆಫೀಸ್ ಕೆಲಸ ಮುಗಿಯುತ್ತೆ, ಇಬ್ರದ್ದು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಮಾನಸ, ನಿಮ್ಮ ಮನೆಗೂ ಇಲ್ಲಿಗೂ ದೂರ ಆಗುತ್ತಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸ್ವಲ್ಪ ದೂರ ಅಷ್ಟೇ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಮೆಟ್ರೋದಲ್ಲಿ ಹೋಗಬೇಕಲ್ಲ ಅಂತ ಮಾನಸ ಹೇಳ್ತಾಳೆ. ಅದಕ್ಕೆ ಇಲ್ಲ ಪರವಾಗಿಲ್ಲ, ಮೆಟ್ರೋದಲ್ಲಾದರೆ 2 ಕಡೆ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೆ ಬಸ್ಸೇ ಬೆಟರ್ ಅಂತ ಚಂದನ ಹೇಳ್ತಾಳೆ. ಹಾಗೆ ಮುಂದೆ ಬರ್ತಾ ಒಂದು ಹೆಂಗಸು ಅಡ್ಡ ಬರ್ತಾರೆ, ಅವ್ರಿಗೆ ಡ್ಯಾಶ್ ಹೊಡಿತಾಳೆ ಚಂದನ. ಅವ್ರ ಮುಖನ ನೋಡಿದ್ರೆ ಎಲ್ಲೋ ನೋಡಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಅವಳು ಏನೋ ಯೋಚನೆ ಮಾಡಿಕೊಂಡು ಹಾಗೆ ಮುಂದುವರಿತಾ ಇರ್ತಾಳೆ. ಮಾನಸ, ಏನಾಯಿತು ಚಂದನ, ನಾನು ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ, ಅಲ್ಲೊಬ್ರು ಹೋದ್ರಲ್ಲ ಅವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ ಈ ಥರ ಎಲ್ಲ ಹಾಗೇ ಆಗುತ್ತಂತೆ, ಒಬ್ಬರು ಥರನೇ ತುಂಬ ಜನ ಇರ್ತಾರೆ, ನಿಮ್ಮ ರಿಲೇಟಿವಲ್ಲಿ ಯಾರೋ ಆ ಥರ ಇರಬೇಕೇನೋ, ಆ ಥರ ನಿಂಗೆ ಅನ್ನಿಸ್ತಾ ಇದೆ, ಆ ಥರ ಏನೂ ಇಲ್ಲ ಬಿಡು ಅಂತ ಹೇಳಿದ್ದಕ್ಕೆ, ಹಾಂ ಸರಿ ಅಂತ ಅಂದ್ಬಿಟ್ಟು ಇಬ್ಬರೂ ಹಾಗೆ ಮಾತಾಡ್ಕೊಂಡು ಮುಂದೆ ಬರ್ತಾರೆ. ಆಟೋದಲ್ಲಿ ಚಂದನ ಬಂದು ಇಳಿತಾಳೆ. ಅಲ್ಲಿ ಮಹಿ ಕಾಯ್ತಾ ಇರ್ತಾನೆ. ಚಂದನ ಮುಂದೆ ಹೋಗ್ಬೇಕಾದ್ರೆ ಮಹಿ ಅದಕ್ಕೆ ಅಂತ ಕರೆದ್ರೂ ಚಂದನಗೆ ಕೇಳಿಸೋದೇ ಇಲ್ಲ, ಹಾಗೆ ಹೋಗ್ತಿರ್ತಾಳೆ. ಬಂದು ಟಚ್ ಮಾಡಿ ಅದಕ್ಕೆ ಅಂತ ಹೇಳಿದಾಗ, ಹಾಂ ಮಹಿ ನೀನೇನು ಇಲ್ಲಿ ಅಂತ ಹೇಳಿದ್ದಕ್ಕೆ, ಅಲ್ಲ ಅದಕ್ಕೆ ನಾನು ಅವಾಗಿಂದ ನಿಮ್ಮನ್ನು ಕರಿತಾನೆ ಇದ್ದೀನಿ, ನೀವು ನೋಡಿದ್ರೆ ಹಾಗೆ ಹೋಗ್ತಾ ಇದ್ದೀರಲ್ಲ ಅಂತ ಮಹಿ ಹೇಳ್ತಾನೆ. ಅಲ್ಲ ಮಹಿ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ಅದು ಒಬ್ರನ್ನ ನೋಡಿದೆ, ಅವ್ರನ್ನ ನಾನು ಮುಂಚೆ ಎಲ್ಲೋ ನೋಡಿದ್ದೀನಿ, ಆದರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೀಗ. ಅಯ್ಯೋ ಬಿಡಿ ಅದಕ್ಕೆ ಪರವಾಗಿಲ್ಲ, ಆಫೀಸೆಲ್ಲ ಹೇಗಿತ್ತು ಅಂತ ಹೇಳಿದ್ದಕ್ಕೆ, ಹಾಂ ಮಹಿ ಆಫೀಸ್ ಚೆನ್ನಾಗಿತ್ತು ಅಂತ ಅವಳು ಹೇಳ್ತಾಳೆ. ಸರಿ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿದಕ್ಕೆ, ನೀನೇನು ಇಲ್ಲಿ ಬಂದಿದ್ದೀಯಾ, ನಾನು ಬರ್ತೀನಿ ಅಂತ ಕಾಯ್ತಾ ಇದೆಯಾ ಅಂತ ಹೇಳಿದಕ್ಕೆ, ಹಾಂ ಹೌದು ಅದಕ್ಕೆ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೆ, ಹಾಗೆ ಹರಿಯಣ್ಣನೂ ಫೋನ್ ಮಾಡಿ ಹೇಳಿದ್ದ ನೀವು ಬರ್ತೀರಾ ಕರ್ಕೊಂಡು ಬಾ ಅಂತ, ಅದಕ್ಕೆ ಬಂದೆ ಅಂತ ಹೇಳುವಾಗ, ಸರಿ ಆಯಿತು ಬಾರೋ ಅಂತ ಅಂದ್ಬಿಟ್ಟು ಇಬ್ಬರೂ ಮನೆ ಕಡೆ ಬರ್ತಾರೆ. ಮಹಿ, ಅದಕ್ಕೆ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು, ನಮ್ಮ ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಇದೆ ಗೊತ್ತಾ, ಅದಕ್ಕೆ ಎಲ್ಲರೂ ಡ್ಯಾನ್ಸ್ ಮಾಡು ಅಂತ ಇದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ ಬರುವಾಗ. ಆದರೆ ಚಂದನ ಆ ಹೆಂಗ್ಸ್ ಯಾರು ಅಂತ ಯೋಚನೆ ಮಾಡ್ತಾ ಹಿಂದೆನೇ ನಿಂತ್ಬಿಡ್ತಾಳೆ. ಮತ್ತೆ ಮಹಿ ಹಿಂದೆ ಹೋಗಿ ಅದಕ್ಕೆ ಏನಾಯಿತು ಅದಕ್ಕೆ ಅಂತ ಹೇಳಿದ್ದಕ್ಕೆ, ಸಡನ್ ಆಗಿ ಚಂದನ ಕಣ್ಣು ಮುಂದೆ ಮಹಿಯ ಅಮ್ಮನ ಪಿಕ್ಚರ್ ನೆನಪಿಗೆ ಬರುತ್ತೆ. ಇರು ಮಹಿ ಒಂದು ನಿಮಿಷ ಅಂತ ಹೇಳಿ ತನ್ನ ಬ್ಯಾಗಲ್ಲಿದ್ದ ಬಾಟಲಲ್ಲಿ ನೀರನ್ನ ತೊಗೊಂಡು ಕುಡಿತಾಳೆ. ಯಾಕದಕ್ಕೆ ಆಟೋದಲ್ಲಿ ಬಂದು ಸುಸ್ತಾಯ್ತಾ, ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ಬನ್ನಿ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಹಾಂ ಮನಿ ಇವಾಗ ಸ್ವಲ್ಪ ಸರಿ ಹೋಯಿತು ಅಂತ ಇಬ್ಬರೂ ಮನೆ ಕಡೆ ಬರ್ತಾರೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಮುತ್ತು ಸ್ವಲ್ಪ ಲೇಟಾಗಿ ಬರ್ತಾರೆ. ಅದಕ್ಕೆ, ಅಮ್ಮ ಚಂದನ ಹೇಗಿದೆಯಮ್ಮ, ಯಾವಾಗ ಬಂದಮ್ಮ ಅಂತ ಹೇಳಬೇಕಾದ್ರೆ ಹರಿ ಎದ್ದು ನಿಂತ್ಕೊಂಡು, ಅಣ್ಣ ನೀನು ಅವ್ರು ಬರೋ ಟೈಮ್ಗೆ ಬ್ಯಾನರ್ ಹಾಕ್ಕೊಂಡು ಕಾಯ್ತಾ ಇರ್ತೀಯ, ವೆಲ್ಕಮ್ ಮಾಡ್ತೀಯ ಅಂತ ಕಾಯ್ತಾ ಇದ್ರು, ನೀನು ನೋಡಿದ್ರೆ ಇವಾಗ ಬರ್ತಾ ಇದೆಯಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ, ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹೌದಣ್ಣ ಈ ಕಡೆಯಿಂದ ಹೋಗಬೇಕಾದ್ರೆ ಎಲ್ಲರೂ ಪಟಾಕಿ
ಹೊಡೆದು ಸ್ವೀಟ್ ಮಾಡಿ ಗ್ರ್ಯಾಂಡಾಗಿ ಕಳಿಸ್ಕೊಟ್ರಿ ಅಲ್ವಾ, ಹಾಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತೀರೇನೋ ಅಂತ ಕಾಯ್ತಾ ಇದ್ರು ಅವರು ಅಂತ ಹೇಳಿದ್ದಕ್ಕೆ, ಸುಮ್ಮನೆ ಇರಿ ಹರಿ, ನಾನು ನಿಮ್ಮ ಹತ್ರ ಆ ಥರ ಹೇಳಿದ್ನ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಏನಮ್ಮ ಅಂತ ಹೇಳಿದಾಗ, ನೀನೊಬ್ಬ ಸುಮ್ಮನೆ ಇರೋ ಅಂತ ಹೇಳಿಬಿಟ್ಟು, ಹೇಗಿತ್ತಮ್ಮ ಕೆಲಸ, ಎಷ್ಟೊತ್ತಿಗೆ ಬಂದಮ್ಮ ಅಂತ ಹೇಳಿದಾಗ, ಕಂಟಿ ಕೂಡ ಹೇಗಿತ್ತು ಅದಕ್ಕೆ ಎಷ್ಟೊತ್ತಿಗೆ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ 6 ಗಂಟೆ ಆಗಿರ್ಬೋದೇನೋ ಅಂತ ಹೇಳಿದ್ದಕ್ಕೆ, ಯಾವುದ್ರಲ್ಲಿ ಬಂದಮ್ಮ ಅಂತ ಹೇಳಿದ್ದಕ್ಕೆ, ಬಸ್ಸಲ್ಲಿ ಬಂದೆ, ಬಸ್ ಸ್ಟಾಪ್ವರೆಗೆ ಫ್ರೆಂಡ್ ಬರ್ತಾಳೆ ಅಂತ ಎಲ್ಲ ಹೇಳ್ತಾಳೆ. ಅದಕ್ಕೆ ಅದೇ ಅಮ್ಮ ನಮಗೆ ಬೇಜಾರಾಗ್ತಾ ಇದ್ದು, ನೀನು ನಿಮ್ಮ ಮನೆಯಲ್ಲಿ ಸುಖವಾಗಿ ಬೆಳೆದವಳು, ಇಲ್ಲಿ ಬಸ್ಸಲ್ಲೆಲ್ಲ ಓಡಾಡಬೇಕಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ಹೇಳ್ಬೇಕಾರೆ, ಹರಿ ನಾನೇ ಕಾರಲ್ಲಿ ಕರ್ಕೊಂಡು ಬರ್ತೀನಿ ಅಂದರೆ ಅವ್ರು ಕೇಳೋದೇ ಇಲ್ಲ ಅಂತಾರೆ ಅಂತ ಹೇಳಿದಕ್ಕೆ, ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ ಅಣ್ಣ, ಇವಾಗಷ್ಟೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ನಾನು ಒಂದು 2 ವೀಲರ್ ತೊಗೊತೀನಿ, ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಹೇಳಿದ್ದಕ್ಕೆ, ಸರಿನಮ್ಮ ಆಯಿತು, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ, ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ರೆಡಿಯಾಗಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಟರಾಜ್ ಅವರು ಹಾಡು ಹೇಳ್ತಾ ಇರ್ತಾರೆ. ಅದಕ್ಕೆ ಚಂದನ ಗಮನ ಕೊಟ್ಟಿದ್ದನ್ನು ನೋಡಿ, ಹರಿ ಅಯ್ಯೋ ಅವ್ರದ್ದು ಯಾವಾಗಲೂ ಇದ್ದಿದ್ದೇ ಬಿಡ್ರಿ, ನೀವೇನು ಅವ್ರ ಮಾತಿಗೆ ಗಮನ ಕೊಡ್ತೀರಾ ಅಂತ ಹೇಳ್ಬೇಕಾರೆ ಚಂದನ ಒಂಥರ ಹೊರಗಡೆ ಬರ್ತಾಳೆ. ಅದಕ್ಕೆ ಇವರೇಂದ್ರಿ ಇವರು, ಅಲ್ಲ ನಿಮ್ಮ ಹತ್ರ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ, ಆದರೆ ನಾನು ಮಾತಾಡಿದ್ರೆ ಮಾತ್ರ ಯಾಕೆ ಮಾತಾಡಲ್ಲ ಅಂತ ಹರಿ ಫೀಲ್ ಮಾಡ್ಕೊತಾನೆ. ಅದಕ್ಕೆ ಮಹಿ, ಅಲ್ಲ ಅಣ್ಣ ನೀನು ಅಷ್ಟು ಮಾತಾಡಿದ್ರು ನಿನ್ನ ಮಾತಿಗೆ ಸೊಪ್ಪು ಹಾಕ್ತಾನೆ ಹಾಗೆ ಹೊರಟೋದ್ರು ಅಂತ ಹೇಳಿದಾಗ, ಕಂಟಿ ಅಂದರೆ ನಿನ್ನ ಮಾತಿಗೆ ಅವ್ರ ಹತ್ರ ಬೆಲೆ ಇಲ್ಲ ಅಂತ ಅರ್ಥ ಅಂತ ಕಂಟಿ ಹೇಳ್ತಾನೆ. ಅಯ್ಯೋ ನಿನ್ನ ಅಂತ ಅವನು ಚೇರ್ ಇಟ್ಕೊಂಡು ಓಡೋಗ್ತಾನೆ. ಕಂಟಿ ಓಡೋಗ್ತಾನೆ. ಹೊರಗಡೆ ನಟರಾಜ್ ಅವ್ರು ಕೂತಿರ್ತಾರೆ. ಅಲ್ಲಿಗೆ ಚಂದನ ಬರ್ತಾಳೆ. ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಏನೋ ಮಾಡ್ತಾ ಇದ್ದೀನಿ, ಏನಮ್ಮ ಹೇಳು ಅಂತ ಹೇಳಿದ್ದಕ್ಕೆ, ಅದು ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಇವಾಗ ಅಂತ ಕೇಳಿದ್ದಕ್ಕೆ, ನಾನು ಹೇಳಲ್ಲ ಅಂತಂದರೆ ಹೇಳಲ್ಲ, ನೀನು ಅವಳು ಇದ್ದಾಳ ಸತ್ತಿದ್ದಾಳ ಅಂತಲೇ ಹೇಳಿಲ್ಲ, ಇನ್ನು ಇದ್ದಾಳ ಅಂತ ಹೇಳ್ಬಿಡ್ತೀನಾ, ಎಲ್ಲಿದ್ದಾಳೆ ಅಂತ ಹೇಳ್ಬಿಡ್ತೀನಾ ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಅಂಕಲ್ ಹೇಳಿ ಅಂಕಲ್ ಅಂತ ಹೇಳಿ ಕಿರ್ಚಾಡೋದಕ್ಕೆ ನಟರಾಜ್ ಅವರು, ನಿಧಾನ ಅಂಕಲ್, ಯಾರಾದರೂ ಕೇಳಿಸ್ಕೊಬಿಟ್ರೆ ಕಷ್ಟ ಅಂತ ಹೇಳಿದ್ದಕ್ಕೆ, ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ಸಾಕ ಇಷ್ಟು ಮೆಲ್ಲಗೆ ಅಂತ ಹೇಳ್ತಾನೆ. ನಾನಿವತ್ತು ನೋಡಿದೆ ಅವ್ರನ್ನ ಅಂತ ಚಂದನ ಹೇಳ್ತಾಳೆ. ಒಂದು ಕ್ಷಣ ನಟರಾಜ್ ಅವರು ಶಾಕ್ ಆಗಿ, ನೋಡಿದೆ, ಅದು ನೋಡೋಕ್ಕೆ ಚಾನ್ಸೇ ಇಲ್ಲ, ಅವಳೆಲ್ಲಿದ್ದಾಳೆ ಇಲ್ಲಿ ಅಂತ ಹೇಳಿದ್ಗೆ, ನಾನು ನೋಡಿದೆ, ಅವರು ಬೆಂಗಳೂರಲ್ಲೇ ಇದ್ದಾರೆ, ನನಗೆ ಕನ್ಫರ್ಮ್. ಒಂದು ಕ್ಷಣ ನನಗೇ ಸಡನ್ನಾಗಿ ಗಾಬರಿ ಆಯಿತು, ಅವರೇನೆ ಅಂತ ಡೌಟ್ ಬಂತು, ಅವರೇನೆ, ನಾನು ಆ ಫೋಟೋದಲ್ಲಿ ನೋಡಿದ್ದೀನಿ, ಅವರು ಅಂತ ಹೇಳಿದ್ದಕ್ಕೆ, ಒಂದೇ ಥರ 7 ಜನ ಇರ್ತಾರಂತೆ, ಅಂಥದ್ರಲ್ಲಿ ಯಾರ್ಯಾರನ್ನೋ ನೋಡಿಕೊಂಡು ಯಾರ್ಯಾರನೋ ಅಂತ ಹೇಳ್ತಾ ಇರ್ತೀಯ, ನೀನು ಸುಮ್ಮನೆ ಹೋಗು ಅಂತ ಹೇಳಿದ್ದಕ್ಕೆ, ಇಲ್ಲ ಅವರೇನೆ, ಅದು ನಾನು ಕನ್ಫರ್ಮ್ ಆಗಿ ನನಗೆ ಗೊತ್ತು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ, ಇಲ್ಲ ಅಂಕಲ್ ಅವ್ರು ಇಲ್ಲೇ ಇದ್ದಾರೆ, ನಿಮಗೆ ಗೊತ್ತು, ಆದರೂ ನೀವು ಹೇಳ್ತಾ ಇಲ್ಲ, ಯಾಕೆ ಹೇಳಿ ಅಂಕಲ್ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ರೋಡಲ್ಲಿ ತುಂಬ ಜನ ಜಯಮಾಲಾ ಜಯಲಲಿತಾ ಅಂತ ಸಿಗ್ತಾರೆ, ಅವರೆಲ್ಲರನ್ನೂ ಜಯಲಲಿತಾ ಜಯಮಾಲಾ ಅಂತ ಮಾತಾಡ್ಸೋಕ್ಕಾಗುತ್ತಾ, ಸುಮ್ಮನೆ ಹೋಗು ಇವಾಗ, ಅದು ಈ ಥರ ಎಲ್ಲ ನೀವು ಟೆನ್ಷನ್ ಕೊಡ್ತೀರಲ್ಲ, ಅದಕ್ಕೆ ನಾನು ಬಿಡಿಸೋದು, ಹೋಗಿಲ್ಲಿಂದ ಅಂತ ಬೈದು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಬೆಳಗಾಗುತ್ತೆ. ಚಂದನ ಎದ್ದು ಮುತ್ತುಗೆ ಅಡುಗೆಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಣ್ಣ ಇದಷ್ಟೇ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸಾಕಮ್ಮ ಬಿಡಮ್ಮ, ನಾನು ಮಾಡ್ಕೊತೀನಿ ಅಂತ ಹೇಳಿದ್ವಿ. ಇಲ್ಲ ಅಣ್ಣ ಇದಷ್ಟು ಕಟ್ ಮಾಡಿಬಿಡ್ತೀನಿ, ತಟ್ಟೆ ಕೊಡಿ ಅಣ್ಣ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ನಟರಾಜ್ ಅವರು ಅಲ್ಲಿ ಚಂದನ ಇದ್ದದನ್ನು ನೋಡಿ, ಅಯ್ಯಯ್ಯೋ ಇವಳಿಂದ ತಪ್ಪಿಸ್ಕೊಂಡು ಹೋಗ್ಬೇಕಪ್ಪ, ಇವಳು ಇಲ್ಲೇ ಇದ್ದಾಳಲ್ಲ, ಏನು ಮಾಡೋದು, ಒಳ್ಳೆ ಬೆಂಕಿಯಿಂದ ತಪ್ಪಿಸ್ಕೊಂಡೋಂಗೆ ಹಂಗಿದೆ ನನ್ನ ಪರಿಸ್ಥಿತಿ ಅಂತ ತಪ್ಪಿಸ್ಕೊಂಡು ಹೊರಗಡೆ ಓಡೋಗಿ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಚಂದನ ಮುಂದೆ ಬಂದು ನಿಂತ್ಕೊಂಡು, ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತೀರಾ, ಹೋಗಿ ನಾನು ಇದ್ದೇ ಇದ್ದೀನಿ ಇಲ್ಲೇನೆ ಅಂತ ಅವಳು ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆದರೆ ನಟರಾಜ್ ಅವ್ರ ಮಾತ್ರ ಅಲ್ಲಿಂದ ಓಡೋಗ್ತಾರೆ. ಚಂದನ ಮತ್ತೆ ಬಂದು ಅಡುಗೆಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ನೀನು ಹೋಗಮ್ಮ, ರೆಡಿ ಆಗು, ನಾನು ರೆಡಿ ಮಾಡ್ಕೋತೀನಿ, ನಾನು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ಇದಿಷ್ಟು ನಾನು ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಹೋಗ್ತಾಳೆ ರೆಡಿಯಾಗಿ. ಹಂಗೆ ಹರಿ ಸರಿ ಆಯಿತು ರೆಡಿನಾ ನೀವು, ನಾನು ಆಫೀಸಿಗೆ ಡ್ರಾಪ್ ಮಾಡಿಬಿಟ್ಟು ಹಾಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲ ನೀವೇನು ಬರೋದು ಬೇಡ ಅಂತ ಹೇಳ್ದೆ ತಾನೇ, ಬೇಡಿ ನಾನು ಹೋಗ್ತೀನಿ ಮಹಿ ಜೊತೆ ಬಸ್ಸಲ್ಲಿ ಅಂತ ಚಂದನ ಹೇಳ್ತಾಳೆ. ಇದೇನ್ರಿ ನೀವು ಈ ಥರ ಹೇಳ್ತೀರಾ, ನಿಮ್ಮನ್ನು ಪಿಕಪ್ ಡ್ರಾಪ್ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ವಾ, ಅದೇ ಹೇಗೆ ಹೋಗ್ಬಿಡ್ತೀರಾ ಬಸ್ಸಲ್ಲಿ ನೀವು ಅಂತ ಹೇಳಿದ್ದಕ್ಕೆ, ನಾನಿವಾಗ ಬೆಂಗಳೂರಿಗೆ ಬಂದಿದ್ದೆ ಏನಕ್ಕೆ, ನಾನು ಇಂಡಿಪೆಂಡೆಂಟ್ ಆಗಬೇಕು, ಬಸ್ಸಲ್ಲಿ ಓಡಾಡಬೇಕು ಅಂತ ತಾನೇ, ಅದು ನೋಡಿದ್ರೆ ನೀವು ಪಿಕಪ್ ಡ್ರಾಪ್ ಮಾಡ್ತೀನಿ ಅಂತೀರಲ್ಲ, ಇದನ್ನು ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನಿಮಗೆ, ನನಗೇನು ತೊಂದರೆ ಇಲ್ಲ, ನಾನು ಮಹಿ ಜೊತೆ ಬಸ್ಸಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಅಂದರೆ ಹರಿ ಕೇಳೋಕೆ ರೆಡಿ ಇರೋದಿಲ್ಲ, ನಿಮ್ಮನ್ನು ಹೇಗೆ ನಾನು ಒಬ್ಬರನ್ನೇ ಕಳಿಸ್ಲಿ, ಅದು ಸೇಫ್ ಅಲ್ಲ, ಬಸ್ಸಲ್ಲಿ ಹೋಗೋದು ಎಷ್ಟು ಕಷ್ಟ ಗೊತ್ತಾ ನಿಮಗೆ ಅಂತ ಹೇಳ್ಬೇಕಾದ್ರೆ, ಏನಾಯಿತು ಅಂತ ಮುತ್ತು ಅಲ್ಲಿಗೆ ಬರ್ತಾರೆ. ಆಗ ಚಂದನ, ನೋಡಿ ಅಣ್ಣ ನನ್ನನ್ನು ಪಿಕಪ್ ಡ್ರಾಪ್ ಮಾಡ್ತಾರಂತೆ, ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವಾ ಅವ್ರಿಗೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂದರೆ ಕೇಳೋದೇ ಇಲ್ಲ, ನೋಡಿ ನೀವೇ ಹೇಳಿ ಅಣ್ಣ, ನಾನು ಬಸ್ಸಲ್ಲೇ ಹೋಗ್ಬಿಟ್ಟು ಬರ್ತೀನಿ, ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ ಇಲ್ಲಿಗೆ ಬಂದರೆ ಮತ್ತೆ ಇದೇ ಥರ ಹೇಳ್ತಾರಲ್ಲ ಅಂತ ಹೇಳಿದ್ದಕ್ಕೆ ಮಹಿ, ಆಯಿತು ಅಣ್ಣ ನಾನು ಇರ್ತೀನಿ ಅಲ್ವ ಜೊತೆಗೆ, ನಾನು ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಮಹಿ ಹೇಳ್ತಾನೆ. ಹಾಗೆ ಮುತ್ತು ಕೂಡ, ಹೋಗಿ ಬರಲಿ ಬಿಡು ಚಂದನ, ಒಬ್ಬಳೇ ಹೋಗಿ ಬರ್ತೀನಿ ಧೈರ್ಯವಾಗಿ ಅಂತ ಹೇಳ್ತಿದ್ದಾಳಲ್ಲ, ಹೋಗಿ ಬರಲಿ ಬಿಡು, ಅದಕ್ಕೂ ತೊಂದರೆ ಆದರೆ ಅವಳು
ನಮಗೆ ಫೋನ್ ಮಾಡ್ತಾಳೆ ಅಂತ ಮುತ್ತು ಹೇಳ್ತಾರೆ. ಸರಿ ಆಯಿತು ಅಂತ ಚಂದನ ಮಹಿ ಜೊತೆಗೆ ಹೊರಟು ನಿಂತಾರೆ. ನಾವು ಹೊರಗಡೆ ಬಂದರೆ ನಟರಾಜ್ ಅವರು ಅಲ್ಲಿ ಕೂತಿರ್ತಾರೆ. ಇವುಗಳೇನಪ್ಪ ನನ್ನನ್ನೇ ಗುರೈಸ್ತಾ ಇದ್ದಾಳೆ ಅಂತ ಅಂದ್ಕೊಂಡು ನಟರಾಜ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಲ್ಲಿ ಹರಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಯಾಕೋ ಹರಿ ಏನಾಯಿತು ಅಂತ ಮುತ್ತು ಕೇಳಿದ್ದಕ್ಕೆ, ಇದೇನಣ್ಣ ನೀವೇ ಸಾಕಲ್ವ ನನಗೆ ವಿಲನ್ ಆಗೋದಕ್ಕೆ, ನಾನು ಅವಳು ಮನ್ಸು ಬಿಚ್ಚಿ ಮಾತಾಡೋದು ಅಂದರೆ ಕಾರಲ್ಲಿ, ಇನ್ನು ಮನೆಯಲ್ಲಾದರೆ ಅಣ್ಣ ಅಣ್ಣ ಅಂತ ಅವಳು ನಿನ್ನಿಂದ ಇರ್ತಾಳೆ, ಮಹಿ ಅದಕ್ಕೆ ಅಂತ ಅವಳಿಂದ ಅವನಿರ್ತಾನೆ. ಮನೆಗೆ ಬಂದ್ರಂತೂ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗೋದಿಲ್ಲ. ನೀವು ಎಲ್ಲದಕ್ಕೂ ಕಲ್ಲು ಹಾಕ್ತೀರಾ, ನನ್ನ ಪ್ರೀತಿಗೆ ನೀವೇನೇ ವಿಲನ್ಗಳು. ನನಗೆ ಬೇಜಾರಾಯಿತು. ಇವತ್ತು ಅವಳನ್ನ ಕರ್ಕೊಂಡು ಹೋಗಿದ್ರೆ ಏನಾಗ್ಬಿಡ್ತಿತ್ತು, ನೀನು ಹೇಳ್ಬೋದಿತ್ತಲ್ಲ ಅವಳ ಹತ್ರ. ಇಲ್ಲಮ್ಮ ಹರಿನೇ ಬಿಟ್ಬಿಟ್ಟು ಬರ್ತಾನೆ ಅಂತ, ನೀನು ನೋಡಿದ್ರೆ ಇಲ್ಲ ಬಸ್ಸಲ್ಲೇ ಹೋಗು ಅಂತ ಹೇಳ್ಬಿಟ್ಟೆ. ಇವಾಗ ಅವಳು ಹೋದ್ಲಲ್ಲ, ನಾನು ಏನು ಮಾಡಲಿ ನನಗೆ ನೀವೇಗಳೇ ವಿಲನ್ನು, ಯಾವ ಥರ ಕೆಲಸ ಮಾಡ್ತೀರಣ್ಣ ನೀವು ಅಂತ ಬೇಜಾರು ಮಾಡಿಕೊಂಡು ಹೊರಗಡೆ ಹೊರಟೋಗ್ತಾನೆ. ಮುತ್ತು ಅಯ್ಯೋ ಈಗ ನಾನು ಏನು ಮಾಡಲಿ ಅಂತ ಅವನು ಹಾಗೇನೆ ನಗ್ತಾನೆ. ಒಳ್ಳೆ ಕತೆ ಹುಡುಗ ಅಂತ. ಇನ್ನು ಇಲ್ಲಿ ಬಾತ್ರೂಮ್ ಕಟ್ಟೋದಕ್ಕೆ ಅಂತ ಗುದ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೊರಗಡೆ ಬಂದಿರ್ತಾರೆ. ಎಷ್ಟು ಅಡಿ ಇಟ್ಟಿದ್ದೀರಾ ಅಂತ ಅಮಿತ್ ಬೈ ಮುತ್ತು ಹತ್ರ ಕೇಳಿದ್ದಕ್ಕೆ 6/8 ಅಂತ ಹೇಳ್ತಾರೆ. ಆಗ ಹರಿ ಇಲ್ಲ ಅಣ್ಣ ದೊಡ್ಡದಾಗಿರ್ಬೇಕು, ಈ ಶವರು ಅದೆಲ್ಲ ಇಡೋದು ಗೀಸರ್ ಎಲ್ಲ ಹಾಕೋಕ್ಕೆ ದೊಡ್ಡದಾಗಿರ್ಬೇಕು, ಒಳಗಡೆ ಹೋದರೆ ಇಕ್ಕಟ್ಟಾಗಬಾರ್ದು ಬಾತ್ರೂಮ್ ಅಂತ ಹೇಳಿದ್ದಕ್ಕೆ ಸರಿನಪ್ಪ ನೀನು ಹೇಗೆ ಹೇಳ್ತಿ ಹಾಗೆ ಕಟ್ಟೋಣ ಅಂತ ಹೇಳ್ತಾರೆ. ಅದಾದಮೇಲೆ ಟೈಮ್ ಎಷ್ಟು ನೋಡಿದ್ದೀರಾ ಅಂತ ಹೇಳಿದ್ದಕ್ಕೆ 10 ಗಂಟೆಗೆ ಸರಿ ಇದೆ ಅಂತ ಹೇಳಿದ್ದಕ್ಕೆ ಕಂಟಿ ಅಣ್ಣ ಬಾತ್ರೂಮ್ ಕಟ್ಟೋದಕ್ಕೂ ಟೈಮ್ ನೋಡಬೇಕಾ ಅಂತ ಕೇಳ್ತಾನೆ. ಹೌದು ಕಣೋ, ನಾವು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವ್ರನ್ನ ಒಂದ್ಸಲ ಪ್ರಾರ್ಥನೆ ಮಾಡೋದು, ಟೈಮ್ ನೋಡೋದು ಒಳ್ಳೆಯದು ಅಂತ ಕಂಟಿಗೆ ಮುತ್ತು ಹೇಳ್ತಾರೆ. ಅದಕ್ಕೆ ಸರಿ ಆಯಿತು 10 ಗಂಟೆ ಆಯಿತು ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ದಕ್ಕೆ ಮುತ್ತು ಅಲ್ಲ ಕಣೋ, ನಾವೇನೋ ಬಾತ್ರೂಮ್ ಕಟ್ಟೋಣ ಅಂತ ಮಾಡ್ತಾಯಿದ್ದೀವಿ, ಆದರೆ ದೊಡ್ಡಪ್ಪ ಬಂದು ತೊಂದರೆ ಕೊಟ್ಟರೆ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಆ ಥರ ಏನಾದ್ರು ತೊಂದರೆ ಕೊಟ್ಟರೆ ಅದೇ ಗುದ್ಲಿಗೆ ಅವನ್ನ ಕತ್ತನ ಕಡ್ದು ಆಮೇಲೆ ಮುಂದುವರ್ಸೋದು ನಮ್ಮ ಕೆಲಸನ ಅಂತ ಹರಿ ಹೇಳ್ತಾನೆ. ಇದು ಯಾಕೋ ಹರಿ ಈ ಥರ ಎಲ್ಲ ಮಾತಾಡ್ತೀಯ, ನನಗೆ ದೊಡ್ಡಪ್ಪ ಬಂದು ಏನಾದ್ರು ತೊಂದರೆ ಮಾಡ್ಬೋದಾ ಅಂತ ಭಯ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ ಆ ಥರ ಎಲ್ಲ ಏನು ಬರಲ್ಲ ಅಣ್ಣ, ಭಾರತಿ ಮದುವೆ ಆದಮೇಲೆ ತೆಪ್ಪಗಾಗ್ಬಿಟ್ಟಿದ್ದಾರೆ, ಅವ್ರುಗಳು ಯಾರೂ ಬರಲ್ಲ, ನೀ ತಲೆ ಕೆಡಿಸ್ಕೊಬೇಡ, ಗುದ್ಲಿ ಪೂಜೆ ಮುಂದುವರ್ಸು ಅಂತ ಹೇಳಿದ್ದಕ್ಕೆ 1 ನಿಮಿಷ ಬರ್ತೀನಿ ಇರು ಅಂತ ಮುತ್ತು ಆ ಕಡೆ ಹೋಗ್ತಾರೆ. ಇದೇನೋ ಇದು ಹೋಗಿ ದೊಡ್ಡಪ್ಪನೇ ಕರ್ಕೊಂಡು ಬರೋಕ್ಕೆ ಹೋಗ್ಬಿಟ್ನಾ ಏನು ಇವನು ಅಂತ ಕಂಟಿ ಹತ್ರ ಹರಿ ಮಾತಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ನಟರಾಜ್ ಅವ್ರನ್ನ ಕರ್ಕೊಂಡು ಬಂದು ಅಪ್ಪ ಪೂಜೆನ ನೀವೇ ಮುಂದುವರಿಸ್ಬೇಕು ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು ಪೂಜೆನ ಮುಂದುವರಿಸ್ತಾರೆ. ಹರಿ ಮತ್ತು ಕಂಟಿ ಇವನು ಇದಕ್ಕೆ ಲಾಯಕು ನೋಡು ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ನಟರಾಜ್ ಅವರು ಪೂಜೆನ ಮುಗಿಸಾದ್ಮೇಲೆ ಸರಿ ಈಗ ತಗೊಂಡು ಭೂಮಿಗೆ 3 ಏಟು ಹಾಕು ಅಂತ ನಟರಾಜ್ ಅವರು ಹೇಳ್ತಾರೆ. ಮುತ್ತು ಹಾರೇನ ತಗೊಂಡು ಏಟು ಹಾಕೋದಕ್ಕೆ ಅಂತ ಹೋಯ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಅವ್ರ ದೊಡ್ಡಪ್ಪ ಬಂದು ನಿಲ್ಸು ಏನು ಮಾಡ್ತಾ ಇದ್ದೀರಾ ಅಂತ ಎಂಟ್ರಿ ಕೊಡ್ತಾರೆ. ಅದು ದೊಡ್ಡಪ್ಪ ನಾವಿಲ್ಲಿ ಒಂದು ಬಾತ್ರೂಮ್ ಕಟ್ಟೋಣ ಅಂದ್ಕೊಂಡಿದ್ದೀವಿ ಅಂತ ಮುತ್ತು ಹೇಳ್ತಾರೆ. ಬಾತ್ರೂಮಾ, ಯಾಕೆ ಕೋರ್ಟ್ ಆದೇಶ ಆಗಿರೋದು ನಿಮ್ಗೆ ಯಾರಿಗೂ ಗೊತ್ತಿಲ್ವೇನೋ, ಈ ಮನೆಯಲ್ಲಿ ಒಂದು ಯಾವುದೇ ಕೆಲಸಗಳು ನಡೆಯೋಗಿಲ್ಲ ಅಂತ ಹೇಳಿಲ್ವ ಕೋರ್ಟು ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ದೊಡ್ಡಪ್ಪ, ಮನೆ ಒಳಗಡೆ ಏನೂ ಮಾಡ್ತಾಯಿಲ್ಲ ನಾವು, ಮನೆ ಹೊರಗಡೆ ತಾನೇ, ನಮ್ಮ ಮನೆಯಲ್ಲಿ ಒಬ್ಳು ಹೆಣ್ಮಗಳಿದ್ದಾಳೆ, ಅದು ನಿಮಗೂ ಗೊತ್ತಿರೋ ವಿಷಯ ತಾನೇ, ಒಂದು ಬಾತ್ರೂಮ್ ಬೇಕಲ್ವಾ, ಒಂದು ಬಾತ್ರೂಮ್ ಕಟ್ತಾ ಇದ್ದೀವಿ ದೊಡ್ಡಪ್ಪ, ದಯವಿಟ್ಟು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಕ್ಕೆ ಕೋರ್ಟ್ ಆದೇಶ ಅಂದಮೇಲೆ ಕೋರ್ಟ್ ಆದೇಶನೇ ಎಲ್ಲರಿಗೂ ಒಂದೇನೆ, ಅಂದಮೇಲೆ ಕೋರ್ಟ್ ರೂಲ್ಸ್ನ ನಾವೆಲ್ಲರೂ ಫಾಲೋ ಮಾಡಲೇಬೇಕು. ಕೋರ್ಟ್ ಆದೇಶ ಆಗಿದೆಯಲ್ಲ, ಕೋರ್ಟ್ ಆದೇಶದಂತೆ ನಾನು ಅದನ್ನು ತೊಗೊಂಡು ಆರ್ಡರ್ ಕಾಪಿ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇವಾಗ ಮನೆ ಯಾವುದೇ ಕಾರಣಕ್ಕೂ ಇಲ್ಲೇನು ನಡೆಯೋ ಹೋಗಿಲ್ಲ, ರಿಪೇರಿ ಕೆಲಸ ಯಾವುದು ಮಾಡಬಾರ್ದು ಅಂತ ಹೇಳಿಲ್ವಾ ಅಂತ ಹೇಳಿದಕ್ಕೆ ಅಯ್ಯೋ ದೊಡ್ಡಪ್ಪ ದಯವಿಟ್ಟು ತೊಂದರೆ ಕೊಡಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಮುತ್ತು ಗೋಗರಿತಾ ಇರ್ತಾರೆ. ಅಂದರೆ ಅವರು ಕೇಳೋಕೆ ರೆಡಿ ಇರೋದಿಲ್ಲ. ಅದಕ್ಕೆ ಕಂಟಿ ಮತ್ತು ಹರಿ ಈಗ ಏನು ಮಾಡ್ತೀಯ, ಹೋಗ್ತಾ ಇರು, ಮಾಡೋಗು, ಯಾವ ಕಮಿಷನರ್ ಹತ್ರ ಹೋಗ್ತೀಯ ಹೋಗು, ನಾವಿಲ್ಲಿ ಬಾತ್ರೂಮ್ ಕಟ್ಟೋದೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ನಟರಾಜ್ ಅವರು ಇರಿ ಮೈಸನ್ ಅಂತ ಅಂದ್ಬಿಟ್ಟು ಬ್ರದರ್ ಅಂತ ಅವ್ರನ್ನ ಚಿದಂಬರಂ ಹತ್ರ ಬಂದು ಬನ್ನಿ ಬ್ರದರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಅದೇನು ಮಾತಾಡಬೇಕು ಇಲ್ಲೇ ಮಾತಾಡು ಅಂತ ಚಿದಂಬರಂ ಹೇಳ್ತಾರೆ. ಬನ್ನಿ ಬ್ರದರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಕುಚುಕು ಬ್ರದರ್ ಅಂತ ಅಂದ್ಬಿಟ್ಟು ಈ ಕಡೆ ಕರ್ಕೊಂಡು ಬರ್ತಾರೆ. ಅದಾದಮೇಲೆ ನೋಡು ನನ್ನ ಮಕ್ಕಳು ಸುಮ್ಮನೆ ಇದ್ದಾರೆ ಅಂತ ಅಂದ್ಬಿಟ್ಟು ನೀನು ಈ ಥರ ಎಲ್ಲ ಎಗ್ರಾಡ್ಬೇಡ, ಅವರು ಸೈಲೆಂಟ್ ಆಗಿರ್ಬೋದು, ಆದರೆ ನಿಜವಾಗ್ಲೂ ರೊಚ್ಚಿಗೆದ್ರೆ ನಿನ್ನ ತಲೆ ಉರುಳಿಸ್ಬಿಡ್ತಾರೆ, ಯಾಕೆ ಮಚ್ಚು ತೊಗೊಂಡು ಬರಲ್ಲ ಇವಾಗ ಅಂತ ಹೇಳಿದ್ದಕ್ಕೆ ನಿನ್ನ ಮಚ್ಚು ಎಲ್ಲ ನಾನು ನೋಡಿದ್ದೀನಿ, ಎಲ್ಲರನ್ನೂ ಜೈಲಿಗೆ ಕಳಿಸೋದು ಹೆಂಗೆ ಅಂತ ನನಗೆ ಗೊತ್ತು, ನಾನು ಇದನ್ನು ನಡೆಯೋದಕ್ಕೆ ಬಿಡಲ್ಲ ಅಂತ ಚಿದಂಬರಂ ಹೇಳ್ತಾರೆ. ಅದಕ್ಕೆ ಅಲ್ಲ ಕಣೋ, ಈ ಮನೆ ಮೇಲೆ ನಿನಗೆ ಹಾಕೋ ಆಸೆ, ನಮ್ಮಪ್ಪ ಈ ಮನೆನ ನನಗೆ ಅಂತ ಬಿಟ್ಕೊಟ್ಟಿರೋದು, ಅದ್ರ ಮೇಲೆ ಕೋರ್ಟ್ಗೆ ಹಾಕ್ಕೊಂಡು ನೀನು ಆದೇಶ ಅಂತ ತೊಗೊಂಡು ಬರೋದಕ್ಕೆ ನಿಂತಿದೀಯಾ, ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ ಅಂತ ಚಿದಂಬರಂಗೆ ಹೇಳಿದ್ರೆ ಚಿದಂಬರಂ ಅದನ್ನು ಕೇಳೋಕೆ ರೆಡಿ ಇರೋದಿಲ್ಲ. ಅದಕ್ಕೆ ಓ ಹೌದಾ, ಹಾಗಾದರೆ ನಿಲ್ಲಿಸ್ತೀಯಾ, ನಿಲ್ಲಿಸು, ಹಾಗೆಯೇ ನಾನು ಬೆಳಗ್ಗೆ ಬಸ್
ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ಎಲ್ಲಿಗೆ ಹೋಗ್ತೀಯಾ, ದೇಶ ಬಿಟ್ಟು ಹೋಗ್ತೀಯಾ ಅಂತ ಚಿದಂಬರಂ ಕೇಳ್ತಾರೆ. ಅದಕ್ಕೆ ಇಲ್ಲ, ನಿನ್ನ ತಂಗಿ ಮಗಳಿದ್ದಾಳಲ್ಲ ಅವ್ರ ಮನೆ ಮುಂದೆ ಹೋಗ್ತೀನಿ, ಅವಳು ಅಡ್ರೆಸ್ ಕೊಟ್ಟೋಗಿದ್ದಾಳೆ ಮಾವ, ಏನಾದ್ರು ತೊಂದರೆ ಆದರೆ ನಮ್ಮ ಮನೆ ಹತ್ರ ಬನ್ನಿ ಅಂತವ, ನಾನು ಅವ್ರ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಯಾಕೆ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತ ಹೇಳಿದ್ದಕ್ಕೆ ಏನೂ ಇಲ್ಲಪ್ಪ, ನಡೆದಿದ್ದ ವಿಷಯನೇ ಹೇಳ್ತೀನಿ. ನಿಮ್ಮ ಭಾರತಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬಾ ಇಷ್ಟ. ಮದುವೆ ಮಾಡೋದಕ್ಕೂ ಪ್ಲ್ಯಾನ್ ಮಾಡಿದ್ವಿ. ಇವಾಗ್ಲೂ ನಿಮ್ಮ ಮಗಳಿಗೆ ನಮ್ಮ ಮುತ್ತು ಅಂದರೆ ತುಂಬ ಇಷ್ಟ. ಮದುವೆ ಹಿಂದಿನ ದಿನಾನೂ ಬಂದಿದ್ಲು, ತಾಳಿ ಕಟ್ಸುವಂಥ ತುದಿಗಾಲ ನಿಂತಿದ್ಲು. ಆದರೆ ಅವ್ರ ಮನೆಯವರೆಲ್ಲ ಹೆದರಿಸಿ ಅವಳನ್ನ ಕರ್ಕೊಂಡು ಬಂದು ನಿಮಗೆ ಮದುವೆ ಮಾಡಿಕೊಟ್ಲು ಅಂತ ಹೇಳ್ತೀನಿ. ಇವಾಗ್ಲೂ ಭಾರತಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ ಅಂತ ಹೇಳ್ತೀನಿ. ಆಗ ಏನಾಗುತ್ತೆ ನೋಡೇ ಬಿಡೋಣ ಅಂತ ನಟರಾಜ್ ಅವ್ರು ಹೇಳ್ತಾರೆ. ಅದಕ್ಕೆ ಚಿದಂಬರಂ, ಅಯ್ಯೋ ಬೇಡ ಕಣೋ ನಟರಾಜ, ಆ ಥರ ಕೆಲಸ ಮಾತ್ರ ಮಾಡಬೇಡ. ಅಲ್ಲ ಕಣೋ, ಅವಳು ನಿನಗೆ ತಂಗಿ ಮಗಳೇ ತಾನೇ, ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತೀಯನೋ, ಬೇಡ ಕಣೋ ನಟರಾಜ ಅಂತ ಹೇಳಿದಕ್ಕೆ, ನೋಡು ನನ್ನ ಮಕ್ಕಳು ಜೀವನನ ನೀನು ಹಾಳು ಮಾಡ್ತೀಯ ಅಂದಮೇಲೆ ನಾನು ಅದೇ ಕೆಲಸ ಮಾಡೋದು. ಈಗೇನು ಬಾತ್ರೂಮ್ ಕಟ್ಟಾಗಿ ಬಿಡ್ತೀಯ ಅಥವಾ ನಿನ್ನ ಕೈಯಾರೆ ನೀನೇನೆ ನಿನ್ನ ತಂಗಿ ಮಗಳು ಜೀವನನ ಹಾಳು ಮಾಡ್ತೀಯ ಅಂತ ನಟರಾಜ್ ಅವ್ರು ಹೇಳ್ತಾರೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಚಿದಂಬರಂ ಸರಿ ಏನಾದರೂ ಮಾಡ್ಕೋ ಅಂತ ಅಲ್ಲಿಂದ ಓಡೋಗ್ತಾರೆ. ಅದನ್ನು ನೋಡಿ, ಅಲ್ಲ ಕಣೋ ದೊಡ್ಡಪ್ಪ ಓಡೋಗ್ತಾ ಇದ್ದಾರಲ್ಲೋ, ಏನು ಹೇಳಿದ್ರು ಅಪ್ಪ ಅಂತ ಮುತ್ತು ಈ ಮಕ್ಕಳು ಎಲ್ಲರೂ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಲ್ಲಿಗೆ ನಟರಾಜ್ ಅವರು ಬಂದು, ನಾನೇ ರಾಜಕುಮಾರ, ಇನ್ನು ಮುಂದೆ ನೀವು ಬಾತ್ರೂಮ್ ಆರಾಮ್ಸೆ ಕಟ್ಬೋದು, ಕಟ್ಟಿ ಅಂತ ಹೇಳಿದ್ದಕ್ಕೆ, ಅಲ್ಲ ಅಪ್ಪ ನೀವು ಏನು ಹೇಳಿದ್ರಿ ದೊಡ್ಡಪ್ಪನ ಹತ್ರ ಹೇಳಿ ಅಪ್ಪ ಅಂತ ಹೇಳಿದ್ದಕ್ಕೆ, ಸತ್ಯ ಒಂದೇ ಒಂದು ಸತ್ಯ ಹೇಳಿದೆ ಅಷ್ಟೇ, ನಿಮಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ, ನಿಮ್ಮ ಕೆಲಸನೇ ನೀವು ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಇನ್ನು ಅವನು ನಿನಗೆ ತೊಂದರೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಸರಿ ಅಂತ ಬಾತ್ರೂಮ್ ಕಟ್ಟೋದಕ್ಕೆ ಎಲ್ಲರೂ ಕೆಲಸ ಮುಂದುವರಿಸ್ತಾರೆ. ಇಲ್ಲಿ ಚಂದನ ಡಿಸೈನ್ ರೆಡಿ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮಾನಸ ಬಂದು, ಚಂದನ ರೆಡಿ ಆಯಿತಾ, ಮ್ಯಾನೇಜರ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಕೆ, ಇನ್ನೊಂದು ಸ್ವಲ್ಪ ಹೊತ್ತು ಪ್ಲೀಸ್, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾಳೆ. ಸರಿ ಅಂತ ಅವಳು ಹೋಗಿ ಮಾನಸ ಮ್ಯಾನೇಜರ್ ಹತ್ರ ಹೇಳ್ತಾರೆ. ಚಂದನ ಡಿಸೈನ್ನ ರೆಡಿ ಮಾಡಿ ಮ್ಯಾನೇಜರ್ ಹತ್ರ ತೊಗೊಂಡೋಗಿ, ಸರ್ ನೀವು ಡಿಸೈನ್ ಹೇಳಿದಿರಲ್ಲ ರೆಡಿ ಅಂತ ಹೇಳಿದ್ದಕ್ಕೆ ಟೈಮ್ ಎಷ್ಟು ಗೊತ್ತಾ, ಒಂದು ಡಿಸೈನ್ನ ರೆಡಿ ಮಾಡೋದಕ್ಕೆ ಅರ್ಧ ದಿನ ತೊಗೊಂಡಿದ್ದೀರಾ ಅಂತ ಹೇಳಿದಾಗ, ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ಸರ್, ಟೈಮ್ ಬೇಕಾಯಿತು ಅಂತ ಹೇಳ್ತಾರೆ. ಸರಿ ಸರಿ ಅಂತ ಅಂದ್ಬಿಟ್ಟು ಡಿಸೈನ್ನ ನೋಡಿ, ಇದು ನಮಗೆ ಅಟ್ರಾಕ್ಟ್ ಆಗಿಲ್ಲ ಅಂತ ಹೇಳಿದ್ದಕ್ಕೆ, ಅದು ಫಸ್ಟ್ ಟೈಮ್ ಸರ್ ಮಾಡಿದ್ದು, ಆದರೆ ಏನು ತಪ್ಪಾಗಿದೆ, ಯಾಕೆ ಅಟ್ರಾಕ್ಟ್ ಆಗಿಲ್ಲ ಅಂತ ಹೇಳಿದ್ದಕ್ಕೆ, ಅಲ್ಲ ಇಲ್ಲಿ ಮಾಲ್ಗೆ ನಾವು ಡಿಸೈನ್ ಕೇಳಿದ್ದು, ಇದರಲ್ಲಿ ಎಕ್ಸಿಟ್ ಪಾಯಿಂಟ್ನೇ ನೀವು ಮಾರ್ಕ್ ಮಾಡಿಲ್ಲ ಅಂತಂದರೆ ಏನಾದ್ರು ಎಮರ್ಜೆನ್ಸಿ ಆದರೆ ಎಲ್ಲರೂ ಎಲ್ಲಿಗೆ ಓಡೋಗ್ತಾರೆ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಸರ್ ಅಂತ ಹೇಳುವಾಗ ಮಾನಸ, ಅದು ಸರ್ ಇದು ನೀವು ಸ್ಯಾಂಪಲ್ ಅಂತ ಕೇಳಿದ್ದು ಸರ್, ಅವ್ರಿಗೇನು ಇದನ್ನು ಸಬ್ಮಿಟ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ, ನಾನು ಇವ್ರ ಹತ್ರ ಮಾತಾಡ್ತಾ ಇರೋದು ನಿಮ್ಮ ಹತ್ರ ಅಲ್ಲ ಅಂತ ಮ್ಯಾನೇಜರು ಮಾನಸಗೆ ಬೈತಾರೆ. ಸರಿ ಸರಿ ಇನ್ನೊಂದ್ಸಲ ಈ ಥರ ಆಗಲ್ಲ ಅಂತ ಚಂದನ ಹೇಳ್ತಾರೆ. ಸರಿ ಇದನ್ನು ನೀವು ಅಪ್ಸೆಟಾಗಿ ತೊಗೋಬೇಡಿ, ನೀವು ಇದನ್ನು ತಿದ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ, ಹೋಗಿ ಮತ್ತೆ ಬೇರೆ ಅದನ್ನು ರೆಡಿ ಮಾಡಿ ಅಂತ ಹೇಳ್ತಾರೆ. ಓಕೆ ಅಂತ ಚಂದನ ರೆಡಿಯಾಗಿ ಆಚೆ ಬರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.